ನಮಸ್ತೆ ಮಕ್ಕಳ. ನಾವು ಲಾಸ್ಟ್ ಕ್ಲಾಸಸ್ನಲ್ಲಿ ಸಾಲಿಡ್ನ ಮತ್ತು ಲಿಕ್ವಿಡ್ನ ಹೀಟ್ ಮಾಡಿದರೆ ಪಾರ್ಟಿಕಲ್ಸ್ ಆಫ್ ಸಾಲಿಡ್ ಆ್ಯಂಡ್ ಲಿಕ್ವಿಡ್ ಹೇಗೆ ಬಿಹೇವ್ ಮಾಡುತ್ತೆ ಅನ್ನೋದನ್ನು ನೋಡಿದ್ವಿ. ಅದನ್ನು ಕೂಲ್ ಮಾಡಿದರೂ ಕೂಡ ಸಾಲಿಡ್ಸ್ ಆ್ಯಂಡ್ ಲಿಕ್ವಿಡ್ಸ್ ಹೇಗೆ ಬಿಹೇವ್ ಮಾಡುತ್ತೆ ಅನ್ನೋದನ್ನು ನೋಡಿದ್ವಿ ಮಕ್ಕಳ ಅಲ್ವಾ. ನಾವು ನೋಡಿದ್ವಿ ಸಾಲಿಡ್ಸ್ ಎಕ್ಸ್ಪ್ಯಾಂಡ್ ಅಥವಾ ಇನ್ಕ್ರೀಸ್ ದೇರ್ ವಾಲ್ಯೂಮ್ ಅಪಾನ್ ಹೀಟಿಂಗ್, ಸೋ ಡು ಲಿಕ್ವಿಡ್ಸ್. ಮತ್ತು ಸಾಲಿಡ್ಸ್ ಆ್ಯಂಡ್ ಲಿಕ್ವಿಡ್ಸ್ ದೇ ರೆಡ್ಯೂಸ್ ದೇರ್ ವಾಲ್ಯೂಮ್ ಅಪಾನ್ ಕೂಲಿಂಗ್, ಅದನ್ನು ನೋಡಿದ್ವಿ. ನಾವು ಅದ್ರ ಸೈಜ್ ಕಡಿಮೆ ಆಗುತ್ತೆ ಅನ್ನೋದನ್ನು ನೋಡಿದ್ವಿ ಅಲ್ವಾ. ಈ ಕ್ಲಾಸ್ನಲ್ಲಿ ಗ್ಯಾಸಸ್ನ ನೀವು ಹೀಟ್ ಮಾಡಿದರೆ, ಒಂದು ಗ್ಯಾಸ್ನ ಹೀಟ್ ಮಾಡಿದರೆ ಏನಾಗುತ್ತೆ, ಕೂಲ್ ಮಾಡಿದರೆ ಏನಾಗುತ್ತೆ ಅನ್ನೋದನ್ನು ನೋಡ್ತೀವಿ ಮಕ್ಕಳ. ಮತ್ತು ಪಾರ್ಟಿಕಲ್ಸ್ ಹೇಗೆ ಬಿಹೇವ್ ಮಾಡುತ್ತೆ ಅನ್ನೋದನ್ನು ನಾವು ಅಗೈನ್ ಥ್ರೂ ಆ್ಯಕ್ಟಿವಿಟಿ ಮತ್ತು ಥ್ರೂ ಆ್ಯನಿಮೇಷನ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ ಮಕ್ಕಳ. ಓಕೆ, ಸೊ ಕ್ವಶನ್ ಏನು ಅಂತಂದರೆ, ಡಸ್ ಹೀಟಿಂಗ್ ಆರ್ ಕೂಲಿಂಗ್ ಎ ಗ್ಯಾಸ್ ಅಫೆಕ್ಟ್ ದ ವೇ ಪಾರ್ಟಿಕಲ್ಸ್ ಮೂವ್? ಎಸ್, ಡೆಫಿನೆಟ್ಲಿ ಇಟ್ ಅಫೆಕ್ಟ್ಸ್ ದ ವೇ ಪಾರ್ಟಿಕಲ್ಸ್ ಮೂವ್ ಇನ್ ಗ್ಯಾಸ್. ಒಂದು ಅನಿಮೇಷನ್ ನೋಡೋಣ ಮಕ್ಕಳ. ಓಕೆ, ದಿಸ್ ಈಸ್ ದಿ ಅನಿಮೇಷನ್. ಈ ಅನಿಮೇಷನಲ್ಲಿ ಒಂದು ಬೆಲೂನ್ ಇದೆ. ಓಕೆ, ಬೆಲೂನ್ ಒಳಗಡೆ ದೇರ್ ಆರ್ ಏರ್ ಪಾರ್ಟಿಕಲ್ಸ್. ಅಫ್ಕೋರ್ಸ್ ಏರ್ ಈಸ್ ಎ ಮಿಕ್ಸ್ಚರ್ ಆಫ್ ಗ್ಯಾಸಸ್, ಸೊ ಏರ್ ಈಸ್ ಎ ಗ್ಯಾಸ್. ಸೊ ಇದು ಲೆಟ್ಸ್ ಸೇ ದಿಸ್ ಈಸ್ ಅಟ್ ರೂಮ್ ಟೆಂಪ್ರೇಚರ್. ಓಕೆ ಮಕ್ಕಳ, ಇದು ರೂಮ್ ಟೆಂಪ್ರೇಚರ್ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಓಕೆ, ಗ್ಯಾಸ್ ಪಾರ್ಟಿಕಲ್ಸ್ ಹೇಗಿರುತ್ತೆ ರೂಮ್ ಟೆಂಪ್ರೇಚರಲ್ಲಿ? ವಿ ನೋ ದಟ್ ಗ್ಯಾಸ್ ಪಾರ್ಟಿಕಲ್ಸ್ ದೇ ಆರ್ ಮೂವಿಂಗ್ ಅಟ್ ವೆರಿ ಹೈ ಸ್ಪೀಡ್ಸ್ ರ್ಯಾಂಡಮ್ಲಿ ಇನ್ ಆಲ್ ಡೈರೆಕ್ಷನ್ಸ್. ಅದ್ರ ಪಾರ್ಟಿಕಲ್ ಸ್ಪೇಸ್ ತುಂಬ ಜಾಸ್ತಿ ಇರುತ್ತೆ, ಫೋರ್ಸ್ ಆಫ್ ಅಟ್ರಾಕ್ಷನ್ ತುಂಬ ಕಡಿಮೆ ಇರುತ್ತೆ, ಅದೆಲ್ಲ ನಮಗೆ ಗೊತ್ತಿದೆ. ಓಕೆ, ಸೊ ಮಕ್ಕಳ, ಇದು ಬೆಲೂನಲ್ಲಿ ಒಳಗಡೆ ಇರೋವಂಥ ಏರ್ ಪಾರ್ಟಿಕಲ್ಸ್. ಓಕೆ, ನಾನು ಸ್ವಲ್ಪ ಇನ್ನೂ ಡೀಪಾಗಿ ನಿಮಗೆ ಕಾನ್ಸೆಪ್ಟನ್ನ ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಒಂಚೂರು ಕಾನ್ಸಂಟ್ರೇಟ್ ಮಾಡಿ ಮಕ್ಕಳು. ಈಗ ಏನಾಗ್ತಿದೆ ಅಂತಂದರೆ, ದ ಏರ್ ಪಾರ್ಟಿಕಲ್ಸ್ ಪ್ರೆಸೆಂಟ್ ಇನ್ಸೈಡ್ ದ ಬೆಲೂನ್, ದೇ ಆರ್ ಮೂವಿಂಗ್ ಅಟ್ ವೆರಿ ಹೈ ಸ್ಪೀಡ್ಸ್ ಆ್ಯಂಡ್ ದೇ ಆರ್ ಹಿಟ್ಟಿಂಗ್ ದ ವಾಲ್ ಆಫ್ ದಿ ಕಂಟೈನರ್. ಕಂಟೈನರ್ ಅಂದರೆ ಏನೋ ಇಲ್ಲಿ ಬೆಲೂನ್. ದೇ ಆರ್ ಹಿಟ್ಟಿಂಗ್ ದ ವಾಲ್ ಆಫ್ ದಿ ಕಂಟೈನರ್. ನೋಡಿ, ಬೆಲೂನ್ ಇದೆಯಲ್ಲ, ಬೆಲೂನ್ ಒಳಗಡೆ ಏರಿದೆ. ಬೆಲೂನ್ ಈಗ ಎಕ್ಸ್ಪ್ಯಾಂಡು ಆಗ್ತಿಲ್ಲ ಮಕ್ಕಳ, ಕಾಂಟ್ರಾಕ್ಟು ಆಗ್ತಿಲ್ಲ. ಅದ್ರ ಸೈಜ್ ಜಾಸ್ತಿನೂ ಆಗ್ತಿಲ್ಲ, ಕಡಿಮೆನೂ ಆಗ್ತಿಲ್ಲ, ಎಷ್ಟಿದೆಯೋ ಅಷ್ಟೇ ಇದೆ. ಯಾಕೆ ಅಂತಂದರೆ ಮಕ್ಕಳ ನೋಡಿ, ದೇರ್ ಆರ್ ಟೂ ಥಿಂಗ್ಸ್ ಹಿಯರ್. ಎರಡಿದೆ. ಒಂದು, ಏರ್ ಈಸ್ ಪ್ರೆಸೆಂಟ್ ಇನ್ಸೈಡ್ ದ ಬೆಲೂನ್, ಇದೆ ಏರ್ ಪಾರ್ಟಿಕಲ್ಸು. ಆ್ಯಂಡ್ ಏರ್ ಈಸ್ ಆಲ್ಸೋ ಪ್ರೆಸೆಂಟ್ ಔಟ್ಸೈಡ್ ದ ಬೆಲೂನ್. ಹೌದು ತಾನೆ? ಎಸ್, ಅಂದರೆ ಇನ್ ದ ಅಟ್ಮಾಸ್ಫಿಯರಲ್ಲೂ ಏರ್ ಇದೆ. ಓಕೆ, ಸೊ ಏರ್ ಈಸ್ ಪ್ರೆಸೆಂಟ್ ಔಟ್ಸೈಡ್ ದ ಬೆಲೂನ್ ಆ್ಯಂಡ್ ಏರ್ ಈಸ್ ಆಲ್ಸೋ ಪ್ರೆಸೆಂಟ್ ಇನ್ಸೈಡ್ ದ ಬೆಲೂನ್. ಮಕ್ಕಳ, ಇಲ್ಲಿ ಏನಾಗ್ತಿದೆ, ದಿ ಪಾರ್ಟಿಕಲ್ಸ್ ಆಫ್ ಏರ್ ದೇ ಹಿಟ್ ದ ವಾಲ್ಸ್ ಆಫ್ ದಿ ಬೆಲೂನ್. ದೀಸ್ ಏರ್ ಪಾರ್ಟಿಕಲ್ಸ್ ಹಿಟ್ ದ ವಾಲ್ಸ್ ಆಫ್ ದಿ ಬೆಲೂನ್ ವಿತ್ ಹೈ ಸ್ಪೀಡ್ಸ್ ಅಲ್ವಾ. ದೇರ್ ಫೋರ್ ದೀಸ್ ಏರ್ ಪಾರ್ಟಿಕಲ್ಸ್ ದೇ ಪುಷ್ ದ ಬೆಲೂನ್ ಅಪ್ವರ್ಡ್ಸ್ ಪುಷ್ ಮಾಡ್ತಾ ಇದೆ ಅಲ್ವಾ. ಅದೇ ಥರ ದೇರ್ ಆರ್ ಏರ್ ಪಾರ್ಟಿಕಲ್ಸ್ ಔಟ್ಸೈಡ್ ದ ಬೆಲೂನ್. ಅಂದರೆ ಅಟ್ಮಾಸ್ಫಿಯರಲ್ಲೂ ಏರ್ ಪಾರ್ಟಿಕಲ್ಸ್ ಇದೆ. ದೋಸ್ ಏರ್ ಪಾರ್ಟಿಕಲ್ಸ್ ಆರ್ ಪುಷಿಂಗ್ ದ ಬೆಲೂನ್ ಫ್ರಮ್ ಅಪ್. ಮೇಲಿಂದ ಪುಷ್ ಮಾಡ್ತಿದೆ. ಇಟ್ ಈಸ್ ಪುಷಿಂಗ್ ದ ಬೆಲೂನ್ ಡೌನ್ವರ್ಡ್ಸ್ ಅಲ್ವಾ. ಈಗ ನೋಡಿ, ದೇರ್ ಆರ್ ಟೂ ಫೋರ್ಸಸ್ ಆ್ಯಕ್ಟಿಂಗ್ ಆನ್ ದ ಬೆಲೂನ್. ಒಂದು, these air particles are pushing the balloon upwards, and the air particles present in the atmosphere, they are pushing the balloon downwards. ಮಕ್ಕಳ ನೋಡಿ, ದ ಫೋರ್ಸ್, ಅಪ್ವರ್ಡ್ ಫೋರ್ಸ್ ಮತ್ತು ಡೌನ್ವರ್ಡ್ ಫೋರ್ಸ್. ಈ ಅಪ್ವರ್ಡ್ ಫೋರ್ಸು ಮತ್ತು ಡೌನ್ವರ್ಡ್ ಫೋರ್ಸು ಈಕ್ವಲ್ ಆಗಿರೋದ್ರಿಂದ ಬೆಲೂನು ಎಕ್ಸ್ಪ್ಯಾಂಡು ಆಗ್ತಿಲ್ಲ ಮಕ್ಕಳ, ಕಂಟ್ರಾಕ್ಟು ಆಗ್ತಿಲ್ಲ. ಬೆಲೂನ್ ವಾಲ್ಯೂಮ್ ಜಾಸ್ತಿನೂ ಆಗ್ತಿಲ್ಲ, ಬೆಲೂನ್ ವಾಲ್ಯೂಮ್ ಕಡಿಮೆನೂ ಆಗ್ತಿಲ್ಲ. ಸಪೋಸ್ ನಾನು ಹೀಟ್ ಮಾಡಿದಾಗ ಏನಾಗುತ್ತೆ, ಬೆಲೂನ್ ನೋಡಿ ಏನಾಗುತ್ತೆ, ಈ ಪಾರ್ಟಿಕಲ್ಸ್ ಏನಾಗುತ್ತೆ ನೋಡಿ, ನಾನು ಹೀಟ್ ಮಾಡ್ತಾ ಇದ್ದೀನಿ ಮಕ್ಕಳ. ಈಗ ಐ ಆಮ್ ಹೀಟಿಂಗ್ ದ ಏರ್ ಪಾರ್ಟಿಕಲ್ಸ್ ಪ್ರೆಸೆಂಟ್ ಇನ್ಸೈಡ್ ದ ಬೆಲೂನ್. ಸೊ ನಾನು ಹೀಟ್ ಮಾಡಿದಾಗ ಏನಾಗ್ತಿದೆ ನೋಡಿ, ಇಲ್ಲಿ ಏನಾಗ್ತಿದೆ ನೀವು ಗಮನಿಸಿದರೆ ಬೆಲೂನ್ ಒಂಚೂರು ಎಕ್ಸ್ಪ್ಯಾಂಡ್ ಆಯಿತು. ನಾನು ಮತ್ತೆ ಇದನ್ನು ರೀಸ್ಟಾರ್ಟ್ ಮಾಡ್ತೀನಿ ನೋಡಿ. ರೀಸ್ಟಾರ್ಟ್ ಮಾಡಿಬಿಟ್ಟು ಈಗ ನೋಡಿ, ನಾನು ಇನ್ಕ್ರೀಸ್ ಮಾಡ್ತಾ ಇದ್ದೀನಿ ಟೆಂಪ್ರೇಚರ್ನ. ಬೆಲೂನು ಗಮನಿಸಿ, ಬೆಲೂನು ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ದ ಸ್ಪೀಡ್ ಆಫ್ ದ ಪಾರ್ಟಿಕಲ್ಸ್ ಇನ್ಸೈಡ್ ದ ಬೆಲೂನ್ ಆಲ್ಸೋ ಇನ್ಕ್ರೀಸಸ್. ಹೌದಾನೆ? ನೋಡಿ, ಬೆಲೂನ್ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ, ಬೆಲೂನ್ ಸೈಜ್ ಜಾಸ್ತಿ ಆಗ್ತಾ ಇದೆ, ಬೆಲೂನ್ ಸೈಜ್ ಜಾಸ್ತಿ. ಎಸ್,
ಬೆಲೂನ್ ಸೈಜ್ ಜಾಸ್ತಿ ಆಯಿತು. ಬೆಲೂನ್ ಸೈಜ್ ಜಾಸ್ತಿ ಯಾಕಾಯಿತು ಮಕ್ಕಳ? ಬಿಕಾಸ್ ನೋಡಿ, ನಾನು ಹೀಟ್ ಮಾಡಿದಾಗ ದ ಪಾರ್ಟಿಕಲ್ಸ್ ಪ್ರೆಸೆಂಟ್ ಇನ್ಸೈಡ್ ದ ಬೆಲೂನ್ they started moving with much higher speed and they hit the walls of the balloon with much greater force. ಹೌದಾನೆ? ಅಂದರೆ ಏನರ್ಥ? ದಿ ಇನ್ವರ್ಡ್ ಫೋರ್ಸ್ ಇದೆಯಲ್ಲ ಮಕ್ಕಳ, ಇನ್ವರ್ಡ್ ಫೋರ್ಸ್ ಜಾಸ್ತಿ ಆಗುತ್ತೆ ಯಾವಾಗ? ವೆನ್ ಐ ಹೀಟ್ ದ ಬೆಲೂನ್, ಹೀಟ್ ದ ಏರ್ ಪ್ರೆಸೆಂಟ್ ಇನ್ಸೈಡ್ ದ ಬೆಲೂನ್, ಇನ್ವರ್ಡ್ ಫೋರ್ಸ್ ಜಾಸ್ತಿ ಆಗುತ್ತೆ. ಅಪ್ವರ್ಡ್ ಡೌನ್ವರ್ಡ್ ಫೋರ್ಸ್ ಇದೆಯಲ್ಲ ಮಕ್ಕಳ, ಡೌನ್ವರ್ಡ್ ಫೋರ್ಸ್ ಅಂದರೆ ಅಟ್ಮಾಸ್ಫಿಯರ್ನ ಪಾರ್ಟಿಕಲ್ಸ್, ಅಟ್ಮಾಸ್ಫಿಯರಲ್ಲಿರುವಂಥ ಏರ್ ಪಾರ್ಟಿಕಲ್ಸು ದೇ ಆರ್ ಪುಷಿಂಗ್ ಡೌನ್ ಅಲ್ವಾ, ದೇ ಆರ್ ಆಲ್ಸೋ ಪುಷಿಂಗ್ ಡೌನ್. ಆ ಫೋರ್ಸು ಜಾಸ್ತಿನೂ ಆಗಲ್ಲ ಕಡಿಮೆನೂ ಆಗಲ್ಲ, ಅಷ್ಟೇ ಇರುತ್ತೆ. ಬಟ್ ಅಪ್ವರ್ಡ್ ಫೋರ್ಸ್ ಜಾಸ್ತಿ ಆಗುತ್ತೆ, ಡೌನ್ವರ್ಡ್ ಫೋರ್ಸ್ ಅಷ್ಟೇ ಇರುತ್ತೆ. ಅಪ್ವರ್ಡ್ ಫೋರ್ಸ್ ಜಾಸ್ತಿ ಆಗೋದ್ರಿಂದ ಬೆಲೂನ್ ಏನಾಗುತ್ತೆ? ಎಕ್ಸ್ಪ್ಯಾಂಡ್ ಆಗುತ್ತೆ. ಓಕೆ, ನಿಮ್ಗೆ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ. ಈಗ ನಾನು ಕೂಲ್ ಮಾಡ್ತೀನಿ ಮಕ್ಕಳ, ನೋಡಿ ಕೂಲ್ ಮಾಡ್ತಾ ಇದ್ದೀನಿ. ಈಗ ಸೈಜ್ ಆಫ್ ದಿ ಬೆಲೂನ್ ಕಡಿಮೆ ಆಗ್ತಿದೆ, ನೀವು ಗಮನಿಸಿ. The size of the balloon is decreasing. Size of the balloon is decreasing. Size of the balloon decrease ಯಾಗಾಯಿತು ಮಕ್ಕಳ? ನೋಡಿ, ನಾನು ಕೂಲ್ ಮಾಡಿದಾಗ, ಏರ್ ಪಾರ್ಟಿಕಲ್ಸ್ ಕೂಲ್ ಮಾಡಿದಾಗ ನೋಡಿ ಎಷ್ಟು ಸ್ಲೋ ಆಗಿ ಮೂವ್ ಆಗ್ತಾ ಇದೆ. ಪಾರ್ಟಿಕಲ್ಸ್ ಆಫ್ ಏರ್ ಪ್ರೆಸೆಂಟ್ ಇನ್ಸೈಡ್ ದ ಬಲೂನ್ ದೇ ಆರ್ ಮೂವಿಂಗ್ ಮಚ್ ಮೋರ್ ಸ್ಲೋಲಿ. ಅಂದರೆ ಅದ್ರ ಸ್ಪೀಡ್ ತುಂಬ ಕಡಿಮೆ ಆಯಿತು. ಸ್ಪೀಡ್ ಕಮ್ಮಿ ಆದಾಗ ದ ಫೋರ್ಸ್ ವಿತ್ ವಿಚ್ ದೇ ಹಿಟ್ ದ ವಾಲ್ ಆಫ್ ದಿ ಬೆಲೂನ್ ಅದು ಕಮ್ಮಿ ಆಯಿತು. ಹೌದಾನೆ? ಅಂದರೆ ಅರ್ಥ ಏನು ಮಕ್ಕಳ? ಈ ಅಪ್ವರ್ಡ್ ಫೋರ್ಸ್ ಇದೆಯಲ್ಲ, ಅಪ್ವರ್ಡ್ ಫೋರ್ಸ್ ಕಡಿಮೆ ಆಯಿತು. ಈ ಡೌನ್ವರ್ಡ್ ಫೋರ್ಸ್ ಇದೆಯಲ್ಲ ಅದು ಜಾಸ್ತಿನೂ ಆಗಲಿಲ್ಲ ಕಡಿಮೆನೂ ಆಗಲಿಲ್ಲ. ಬಟ್ ಏನಾಯಿತು ಅಂತಂದರೆ ಈ ಡೌನ್ವರ್ಡ್ ಫೋರ್ಸ್ ಅಪ್ವರ್ಡ್ ಫೋರ್ಸ್ಗಿಂತ ಜಾಸ್ತಿ ಆಗಿದ್ದರಿಂದ ಈ ಪುಷ್ ಮಾಡ್ತು. ಸೊ ಬೆಲೂನ್ ಏನಾಯಿತು? ಸೈಜ್ ಕಮ್ಮಿ ಆಯಿತು. ಸೊ ನೀವು ನೋಟಿಸ್ ಮಾಡಿ, ದೆರ್ ಆರ್ ಟೂ ಫೋರ್ಸಸ್ ಹಿಯರ್. ಒಂದು ಅಪ್ವರ್ಡ್ ಫೋರ್ಸ್, ಇನ್ನೊಂದು ಡೌನ್ವರ್ಡ್ ಫೋರ್ಸ್. ಅಪ್ವರ್ಡ್ ಫೋರ್ಸ್ ಯಾರು ಆ್ಯಕ್ಟ್ ಮಾಡ್ತಿದ್ದಾರೆ? ದ ಏರ್ ಪಾರ್ಟಿಕಲ್ಸ್ ಪ್ರೆಸೆಂಟ್ ಇನ್ಸೈಡ್ ದ ಬೆಲೂನ್. ಡೌನ್ವರ್ಡ್ ಫೋರ್ಸ್ ಯಾರು ಆ್ಯಕ್ಟ್ ಮಾಡ್ತಿದ್ದಾರೆ? ದ ಏರ್ ಪಾರ್ಟಿಕಲ್ಸ್ ಪ್ರೆಸೆಂಟ್ ಇನ್ ದ ಅಟ್ಮಾಸ್ಫಿಯರ್ ಅಲ್ವಾ? ಸೊ ಅಪ್ವರ್ಡ್ ಫೋರ್ಸ್ ಡೌನ್ವರ್ಡ್ ಫೋರ್ಸ್ಗಿಂತ ಜಾಸ್ತಿ ಆದರೆ ಬೆಲೂನ್ ಎಕ್ಸ್ಪ್ಯಾಂಡ್ ಆಗುತ್ತೆ. ಅಪ್ವರ್ಡ್ ಫೋರ್ಸ್ ಡೌನ್ವರ್ಡ್ ಫೋರ್ಸ್ಗಿಂತ ಕಡಿಮೆ ಆದರೆ ಬೆಲೂನ್ ಸೈಜ್ ಕಮ್ಮಿ ಆಗುತ್ತೆ. ರೈಟ್? ಸೊ ಈ ಒಂದು ಪಾಯಿಂಟು ತುಂಬ ಇಂಪಾರ್ಟೆಂಟು, ಇದನ್ನು ನೀವು ಗಮನದಲ್ಲಿ ಇಟ್ಕೋಬೇಕು. ಓಕೆ, ಸೊ ಮಕ್ಕಳ ನಾವೊಂದು ಬ್ಯೂಟಿಫುಲ್ ಆ್ಯಕ್ಟಿವಿಟಿ ಮಾಡೋಣ. ಇಟ್ಸ್ ಅ ವೆರಿ ಗುಡ್ ಆ್ಯಕ್ಟಿವಿಟಿ. ನೀವು ಕೂಡ ಮನೇಲಿ ಇದನ್ನು ಮಾಡ್ಬೋದು. ಇಟ್ಸ್ ಅ ಬ್ಯೂಟಿಫುಲ್ ಆ್ಯಕ್ಟಿವಿಟಿ. ಏನಪ್ಪ ಆ್ಯಕ್ಟಿವಿಟಿ ಅಂತಂದರೆ, ದಿಸ್ ಶೋಸ್ ನಾವು ಏನು ಜಸ್ಟ್ ಡಿಸ್ಕಸ್ ಮಾಡಿದ್ವಲ್ಲ ಮಕ್ಕಳ, ಅದೇ ಇನ್ನೊಂದು ಆ್ಯಕ್ಟಿವಿಟಿ ಮುಖೇನ ನಾವು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೋಬೋದು. ಓಕೆ, ವಾಟ್ ಈಸ್ ದಟ್ ಆ್ಯಕ್ಟಿವಿಟಿ? ಇಲ್ಲಿ ನೋಡಿ, ಇಲ್ಲಿ ಒಬ್ಬರು ಸ್ಟೂಡೆಂಟು ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದಾರೆ. ಏನು ಸರ್ ಎಕ್ಸ್ಪೆರಿಮೆಂಟು ಮಕ್ಕಳ? ನೋಡಿ, ಈ ಲೆಫ್ಟ್ ಸೈಡಲ್ಲಿ ಕಾಣಿಸ್ತಿದೆಯಲ್ಲ ನಿಮಗೆ, ದಿಸ್ ಈಸ್ ಎ ಬೀಕರ್ ಕಂಟೈನಿಂಗ್ ಸೋಪ್ ಸೊಲ್ಯೂಷನ್, ಡಿಟರ್ಜೆಂಟ್ ಸೊಲ್ಯೂಷನ್ ಅಥವಾ ಸೋಪ್ ಸೊಲ್ಯೂಷನ್. ಓಕೆ ಸರ್. ಆಮೇಲೆ ಇಲ್ಲಿ 2 ವಾಟರ್ ಬಾಟಲ್ ಕಾಣಿಸ್ತಾ ಇದೆ ನಿಮಗೆ, ಅಂದರೆ 2 ಬಾಟಲ್ ಕಾಣಿಸ್ತಾ ಇದೆ, ಗ್ಲಾಸ್ ಬೀಕರ್ ಕಾಣಿಸ್ತಾ ಇದೆ. ಒಂದರಲ್ಲಿ ಮಕ್ಕಳ ಹಾಟ್ ವಾಟರ್ ಇದೆ. ದಿಸ್ ಈಸ್ ಕೋಲ್ಡ್ ವಾಟರ್ ಆ್ಯಂಡ್ ದಿಸ್ ಈಸ್ ಹಾಟ್ ವಾಟರ್. ಇದರಲ್ಲಿ ಹಾಟ್ ವಾಟರ್ ಇದೆ, ಇದರಲ್ಲಿ ಕೋಲ್ಡ್ ವಾಟರ್ ಇದೆ. ಸರ್ ಯಾಕೆ ಹಾಟ್ ವಾಟರ್ ಕೋಲ್ಡ್ ವಾಟರ್ ತೊಗೊಂಡಿದ್ದೀರಾ? ಬಿಕಾಸ್ ಮಕ್ಕಳ ಹಾಟ್ ವಾಟರು ಇಟ್ ಇನ್ಕ್ರೀಸಸ್ ದ ಟೆಂಪರೇಚರ್. ಓಕೆ, ಕೋಲ್ಡ್ ವಾಟರು ಇಟ್ ಡಿಕ್ರೀಸಸ್ ದ ಟೆಂಪರೇಚರ್. ಅಂದರೆ ಹೀಟ್ ಮಾಡೋದಕ್ಕೆ ನಾನು ಹಾಟ್ ವಾಟರ್ ಯೂಸ್ ಮಾಡ್ತೀನಿ, ಕೂಲ್ ಮಾಡೋದಕ್ಕೆ ನಾನು ಕೋಲ್ಡ್ ವಾಟರ್ ಯೂಸ್ ಮಾಡ್ತೀನಿ. ಓಕೆ, ಆಮೇಲೆ ಮಕ್ಕಳ ಒಂದು ಟೆಸ್ಟ್ ಟ್ಯೂಬ್ ತೊಗೊಂಡಿದ್ದೀನಿ. ಸೊ ದಿಸ್ ಈಸ್ ಅ ಟೆಸ್ಟ್ ಟ್ಯೂಬ್. ಓಕೆ, ಈಗೇನು ಮಾಡ್ತೀನಿ ನೋಡಿ, ಜಸ್ಟ್ ಅಬ್ಸರ್ವ್ ಈ ಸ್ಟೂಡೆಂಟು ಏನು ಮಾಡ್ತಾಳೆ ಜಸ್ಟ್ ನೋಡಿ. ಇಟ್ಸ್ ಅ ಬ್ಯೂಟಿಫುಲ್ ಆ್ಯಕ್ಟಿವಿಟಿ. ದಿಸ್ ಈಸ್ ಸೋಪ್ ಸೊಲ್ಯೂಷನ್. ಓಕೆ, ಜಸ್ಟ್ ಗಮನಿಸಿ ಮಕ್ಕಳ. ಎಸ್, ಸೊ ಈ ಮಗು ಏನು ಮಾಡ್ತು ಅಂತಂದರೆ, ಆ ಟೆಸ್ಟ್ ಟ್ಯೂಬ್ನಲ್ಲಿ ಒಂದು ಟೆಸ್ಟ್ ಟ್ಯೂಬ್ ತೊಗೊಳ್ತು, ಆ ಟೆಸ್ಟ್ ಟ್ಯೂಬ್ನ ಸೋಪ್ ಸೊಲ್ಯೂಷನಲ್ಲಿ ಅದ್ದಿತು. ಓಕೆ, ಅದರಿಂದ ಏನಾಗುತ್ತೆ ಮಕ್ಕಳ? ದೆರ್ ಈಸ್ ಎ ಥಿನ್ ಫಿಲ್ಮ್ ಆಫ್ ಸೋಪ್ ಫಾರ್ಮ್ಡ್. ಎಲ್ಲಿ? ಅಟ್ ದಿ ಮೌತ್ ಆಫ್ ದಿ ಟೆಸ್ಟ್ ಟ್ಯೂಬ್. ಆ ಟೆಸ್ಟ್ ಟ್ಯೂಬ್ನ ಮೌತಲ್ಲಿ ಒಂದು ಥಿನ್ ಫಿಲಮ್ ಆಫ್ ಸೋಪ್ ಸೊಲ್ಯೂಷನ್ ಫಾರಮ್ ಆಗುತ್ತೆ. ಓಕೆ, ಆಮೇಲೆ ಏನಾಗುತ್ತೆ ನೋಡಿ. ಎಸ್, ಏನಾಗ್ತಿದೆ? ಏನಾಗ್ತಿದೆ ಮಕ್ಕಳ ನೋಡಿ, ಆ ಥಿನ್ ಫಿಲ್ಮ್ ಆಫ್ ಸೋಪ್ ಸೊಲ್ಯೂಷನ್ ಫಾರಮ್ ಆಗಿದೆ ಅಂತ ಹೇಳಿದ್ನಲ್ವಾ. ಸೊ ಅದೇ ಟೆಸ್ಟ್ ಟ್ಯೂಬ್ನ ಅವಳು ಹಾಟ್ ವಾಟ್ರಲ್ಲಿ
ಅದ್ದುತ್ತಾ ಇದ್ದಾಳೆ. ಓಕೆ, ಹಾಟ್ ವಾಟ್ರಲ್ಲಿ ಅದ್ದಿದಾಗ ದೆರ್ ಈಸ್ ಎ ಸೋಪ್ ಬಬಲ್ ದಟ್ ಈಸ್ ಫಾರ್ಮ್ಡ್. ಸೋಪ್ ಬಬಲ್ ಫಾರಮ್ ಆಯಿತು. ಓಕೆ, ಥಿನ್ ಫಿಲಮ್ ಇತ್ತು, ಒಂದು ಸೋಪ್ ಬಬಲ್ ಫಾರಮ್ ಆಯಿತು. ಓಕೆ, ನೆಕ್ಸ್ಟ್ ಏನು ಮಾಡ್ತಾಳೆ ನೋಡಿ. ಸೊ ಸೋಪ್ ಬಬಲ್ ಹಾಗೇ ಇದೆ. ಈಗ ನೆಕ್ಸ್ಟು ಅವಳು ಕೋಲ್ಡ್ ವಾಟ್ರಲ್ಲಿ ಅದ್ದುತ್ತಾ ಇದ್ದಾಳೆ. ನೋಡಿ ಏನಾಗ್ತಿದೆ, ಆ ಸೋಪ್ ಬಬಲ್ ಏನಾಗ್ತಿದೆ, ಕೆಳಗೆ ಹೋಗ್ತಾ ಇದೆ ಅಲ್ವಾ. ಯಾರು ಪುಷ್ ಮಾಡ್ತಿದ್ದಾರೆ ಅದನ್ನು, ಯಾರು ಪುಷ್ ಮಾಡ್ತಿದ್ದಾರೆ ನೋಡಿ. ದಿಸ್ ಈಸ್ ಎ ಬ್ಯೂಟಿಫುಲ್ ಆ್ಯಕ್ಟಿವಿಟಿ. ಓಕೆ, ನಾವು ಯೋಚನೆ ಮಾಡಬೇಕೀಗ. ನಾವು ಬೆಲೂನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಲ್ಲ, ಅದೇ ಥರ ಯೋಚನೆ ಮಾಡಿ. ಮೊದಲು ಆ ಸೋಪ್ ಬಬಲ್ ಹೆಂಗೆ ಫಾರಮ್ ಆಗಿ, ಹಾಟ್ ವಾಟ್ರಲ್ಲಿ ಅದ್ದಿದಾಗ ಸೋಪ್ ಬಬಲ್ ಮೇಲಕ್ಕೆ ಬಂತು, ಕೋಲ್ಡ್ ವಾಟ್ರಲ್ಲಿ ಅದ್ದಾಗ ಅದೇ ಸೋಪ್ ಬಬಲ್ ಮತ್ತೆ ಕೆಳಗೊಟ್ಟೋಯ್ತು. ಹೆಂಗೆ ಸಾಧ್ಯ? ಮೇಲ್ ಬಂತು ಅಂತಂದರೆ ಒಳಗಡೆಯಿಂದ ಯಾರೋ ಪುಷ್ ಮಾಡ್ತಿರ್ಬೇಕಲ್ವಾ. ಮತ್ತು ಆ ಮೇಲ್ ಬಬಲ್ ಬಂದಿದ್ದು ಮತ್ತೆ ಒಳಗೋಯ್ತು ಅಂತಂದರೆ ಮೇಲಿಂದ ಯಾರು ಪುಷ್ ಮಾಡ್ತಿದ್ದಾರೆ ಅಲ್ವಾ, ಹೌದಾನೆ? ಎಸ್ ಮಕ್ಕಳ, ಯೋಚನೆ ಮಾಡಿ. ನಾವು ಬೆಲೂನ್ ಸಂದರ್ಭದಲ್ಲಿ ಏನು ಡಿಸ್ಕಸ್ ಮಾಡಿದ್ವೋ ಅದೇ ಡಿಸ್ಕಷನ್ ಈಸ್ ವ್ಯಾಲಿಡ್ ಇನ್ ದಿಸ್ ಕೇಸ್ ಆಲ್ಸೋ. ಓಕೆ ಮಕ್ಕಳ, ದೆರ್ ಆರ್ ಟೂ ಥಿಂಗ್ಸ್ ಹಿಯರ್. ಒಂದು, ದೆರ್ ಆರ್ ಏರ್ ಪಾರ್ಟಿಕಲ್ಸ್ ಇನ್ಸೈಡ್ ದ ಟೆಸ್ಟ್ ಟ್ಯೂಬ್ ಆ್ಯಂಡ್ ದೆರ್ ಆರ್ ಏರ್ ಪಾರ್ಟಿಕಲ್ಸ್ ಪ್ರೆಸೆಂಟ್ ಇನ್ ದ ಅಟ್ಮಾಸ್ಫಿಯರ್ ಅಲ್ವಾ. ನಾನು ಒಂದು ಥಿನ್ ಫಿಲಮ್ ನೀವು ಸೋಪ್ ಸೊಲ್ಯೂಷನ್ಗೆ ಅದ್ದಿದಾಗ ಅಟ್ ದಿ ಮೌತ್ ಆಫ್ ದಿ ಟೆಸ್ಟ್ ಟ್ಯೂಬ್ ದೆರ್ ಈಸ್ ಎ ಥಿನ್ ಫಿಲಮ್ ಆಫ್ ಸೋಪ್ ಫಾರ್ಮ್ಡ್ ಅಂತ ಹೇಳಿದೆ ನಾನು ಅಲ್ವಾ, ಕರೆಕ್ಟ್. ಸೊ ನೀವು ಹಾಟ್ ವಾಟ್ರಲ್ಲಿ ಅದ್ದಿದಾಗ ಏನಾಗುತ್ತೆ ಸರ್, ಹಾಟ್ ವಾಟರ್ದಲ್ಲಿ ಅದ್ದಿದಾಗ ದ ಟೆಂಪ್ರೇಚರ್ ಆಫ್ ದಿ ಏರ್ ಪ್ರೆಸೆಂಟ್ ಇನ್ಸೈಡ್ ದ ಟೆಸ್ಟ್ ಟ್ಯೂಬ್ ಇನ್ಕ್ರೀಸಸ್. ಟೆಂಪ್ರೇಚರ್ ಜಾಸ್ತಿ ಆದಾಗ ಏನಾಗುತ್ತೆ ಮಕ್ಕಳ, ಸ್ಪೀಡ್ ಆಫ್ ದಿ ಪಾರ್ಟಿಕಲ್ಸ್ ಪ್ರೆಸೆಂಟ್ ಇನ್ಸೈಡ್ ದ ಟೆಸ್ಟ್ ಟ್ಯೂಬ್ ಇನ್ಕ್ರೀಸ್ ಆಗುತ್ತೆ. ಅಂದರೆ ಏನು, ದೇ ಸ್ಟಾರ್ಟ್ ಪುಷಿಂಗ್ ದ ವಾಲ್ಸ್ ಆಫ್ ದ ಕಂಟೈನರ್ ವಿತ್ ಮಚ್ ಗ್ರೇಟರ್ ಫೋರ್ಸ್. ಹೌದಾನೆ? because they hit the walls of the container with much greater speed, therefore upward force ಜಾಸ್ತಿ ಆಗುತ್ತೆ ಮಕ್ಕಳ. ಆ್ಯಂಡ್ ದೆರ್ ಈಸ್ ಆಲ್ಸೋ ಡೌನ್ವರ್ಡ್ ಫೋರ್ಸ್. ಹೌದು, ಬಿಕಾಸ್ ಅಟ್ಮಾಸ್ಫಿಯರಲ್ಲಿರೋ ಏರ್ ಪಾರ್ಟಿಕಲ್ಸು ದೇ ಆರ್ ಪುಷಿಂಗ್ ಡೌನ್ ಆನ್ ದ ಫಿಲ್ಮ್, ಆನ್ ದ ಥಿನ್ ಫಿಲ್ಮ್. ಸೊ ಒಳಗಡೆ ಇರೋ ಏರ್ ಪಾರ್ಟಿಕಲ್ಸು ಟೆಂಪ್ರೇಚರ್ ಜಾಸ್ತಿ ಆಗೋದ್ರಿಂದ ಅದು ಅಪ್ವರ್ಡ್ ಫೋರ್ಸ್ ಜಾಸ್ತಿ ಆಗುತ್ತೆ. ಅಪ್ವರ್ಡ್ ಫೋರ್ಸು ಡೌನ್ವರ್ಡ್ ಫೋರ್ಸ್ಗಿಂತ ಜಾಸ್ತಿ ಆಯಿತು, ದೇರ್ಫೋರ್ ಒಂದು ಬಬಲ್ ಫಾರಮ್ ಆಯಿತು. ಓಕೆ, ಅದನ್ನೇ ನಾವು ಒಂದು ಕೋಲ್ಡ್ ವಾಟ್ರಲ್ಲಿ ಇಟ್ಟಾಗ ಏನಾಯಿತು ಮಕ್ಕಳ, ಕೋಲ್ಡ್ ವಾಟ್ರಲ್ಲಿ ಇಟ್ಟಾಗ ಏನಾಗುತ್ತೆ, ದ ಏರ್ ಪಾರ್ಟಿಕಲ್ಸ್ ಪ್ರೆಸೆಂಟ್ ಇನ್ಸೈಡ್ ದ ಟೆಸ್ಟ್ ಟ್ಯೂಬ್ ಅದರ ಸ್ಪೀಡ್ ಕಮ್ಮಿ ಆಗೋಗುತ್ತೆ. ಸ್ಪೀಡ್ ಕಮ್ಮಿ ಆಗೋದ್ರಿಂದ ದೇ ಸ್ಟಾರ್ಟ್ ದ ಸ್ಪೀಡ್ ವಿತ್ ವಿಚ್ ದೇ ಹಿಟ್ ದ ವಾಲ್ ಆಫ್ ದಿ ಕಂಟೈನರ್, ವಾಲ್ ಆಫ್ ದಿ ಫಿಲಮ್, ಅದು ಸ್ಪೀಡು ಕಮ್ಮಿ ಆಗೋಗುತ್ತೆ. ಸ್ಪೀಡ್ ಕಮ್ಮಿ ಆದಾಗ ಮಕ್ಕಳ ಈ ಅಪ್ವರ್ಡ್ ಫೋರ್ಸ್ ಇರುತ್ತಲ್ಲ ಅದು ಕಡಿಮೆ ಆಗೋಗುತ್ತೆ ಅಲ್ವಾ. ಸೊ ನಾವು ದ ಅಪ್ವರ್ಡ್ ಫೋರ್ಸ್ ಡಿಕ್ರೀಸ್ ಆಗುತ್ತೆ, ಡೌನ್ವರ್ಡ್ ಫೋರ್ಸ್ ಅಷ್ಟೇ ಇರುತ್ತೆ, ಬಟ್ ಅಪ್ವರ್ಡ್ ಫೋರ್ಸ್ ಕಡಿಮೆ ಆಗೋಗುತ್ತೆ. ಅಂದರೆ ಅರ್ಥ ಏನು, ದಿ ಡೌನ್ವರ್ಡ್ ಫೋರ್ಸ್ ವಿಲ್ ಬಿಕಮ್ ಗ್ರೇಟರ್ ದ್ಯಾನ್ ದಿ ಅಪ್ವರ್ಡ್ ಫೋರ್ಸ್. ಅವಾಗೇನಾಗುತ್ತೆ, ದಿ ಅಟ್ಮಾಸ್ಫಿಯರ್, ದಿ ಏರ್ ಪಾರ್ಟಿಕಲ್ಸ್ ಪ್ರೆಸೆಂಟ್ ಇನ್ ದ ಅಟ್ಮಾಸ್ಫಿಯರ್ ದೇ ಪುಷ್ ಡೌನ್ ದ ಬಬಲ್. ಅದನ್ನು ಬಬಲ್ನ ಪುಷ್ ಡೌನ್ ಮಾಡುತ್ತೆ, ಬಿಕಾಸ್ ದಿ upward downward force is greater than the downward force is greater than the upward force. Therefore ಈಗ ನೋಡಿ, ಇದನ್ನೇ ನಾವು ಒಂದು ಅನಿಮೇಷನ್ ಮುಖೇನ ಅರ್ಥ ಮಾಡ್ಕೊಳ್ಳೋಣ ಮಕ್ಕಳ. ಓಕೆ, ದೇರ್ ಇಸ್ ಎ ಬ್ಯೂಟಿಫುಲ್ ಅನಿಮೇಷನ್. ನಾನು ಏನು ಈಗ ನಾನು ವರ್ಡ್ಸ್ ಎಲ್ಲ ಹೇಳಿದೆ ಅದನ್ನೇ ಆ್ಯನಿಮೇಷನಲ್ಲಿ ಎಕ್ಸ್ಪ್ಲೈನ್ ಮಾಡಬಹುದು. ಬ್ಯೂಟಿಫುಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನೋಡಿ ಏನಾಗತ್ತೆ ಅಂತ ನಿಮಗೆ ಅರ್ಥ ಆಗುತ್ತೆ. ಸೊ ಇದು ಬಾಟಲ್, ಅದನ್ನು ಹಾಟ್ ವಾಟ್ರಲ್ಲಿ ನಾನು ಅದ್ದುತ್ತಾ ಇದ್ದೀನಿ. ಓಕೆ, ನಾವು ನೋಡಿ, ಸೊ ಬಬಲ್ ಫಾರಮ್ ಆಗ್ತಿದೆ ಬಿಕಾಸ್ ಅಪ್ವರ್ಡ್ ಫೋರ್ಸ್ ಈಸ್ ಗ್ರೇಟರ್ ದ್ಯಾನ್ ದಿ ಡೌನ್ವರ್ಡ್ ಫೋರ್ಸ್. ಹೌದಾ? ಅಪ್ವರ್ಡ್ ಫೋರ್ಸ್ ಈಸ್ ಗ್ರೇಟರ್ ದ್ಯಾನ್ ದಿ ಡೌನ್ವರ್ಡ್ ಫೋರ್ಸ್. ಈಗ ಅದೇ ಕೋಲ್ಡ್ ವಾಟ್ರಲ್ಲಿ ಅದ್ದಿದಾಗ ಏನಾಯಿತು, ಈ ಪಾರ್ಟಿಕಲ್ಸ್ನು ಗಮನಿಸಿ ಏನೇನಾಗ್ತಿದೆ ಅಂತ. ಈಗ ನೋಡಿ, ದಿ ಡೌನ್ವರ್ಡ್ ಫೋರ್ಸ್ ಈಸ್ ಗ್ರೇಟರ್ ದ್ಯಾನ್ ದಿ ಅಪ್ವರ್ಡ್ ಫೋರ್ಸ್ ಅಲ್ವಾ. ದಿ ಡೌನ್ವರ್ಡ್ ಫೋರ್ಸ್ ಈಸ್ ಗ್ರೇಟರ್ ದ್ಯಾನ್ ದಿ ಅಪ್ವರ್ಡ್ ಫೋರ್ಸ್, ದೇರ್ಫೋರ್ ಅದು ಕಡಿಮೆ ಆಯಿತು. ಏನು, ಸೋಪ್ ಬಬಲ್ಲು ಕೆಳಗೆ ಬಂತು, ರೈಟ್. ಸೊ ದಿಸ್ ಈಸ್ ಎ ಬ್ಯೂಟಿಫುಲ್ ವೇ ಟು ಅಂಡರ್ಸ್ಟ್ಯಾಂಡ್ ವಾಟ್ ಹ್ಯಾಪನ್ಸ್ ವೆನ್ ಯು ಹೀಟ್ ಎ ಗ್ಯಾಸ್ ಆ್ಯಂಡ್ ವಾಟ್ ಹ್ಯಾಪನ್ಸ್ ವೆನ್ ಯು ಕೂಲ್ ಎ ಗ್ಯಾಸ್. ಸೊ ನಿಮಗೆ ಈ ಒಂದು ಕ್ಲಾಸ್ನಲ್ಲಿ, ಈ ಲೆಸನ್ನಲ್ಲಿ ನಿಮಗೆ ಚೆನ್ನಾಗಿ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಮಕ್ಕಳ. ನೆಕ್ಸ್ಟ್ ಕ್ಲಾಸಲ್ಲಿ ಸೊ ನೀವು
ನಿಮಗೆ ಈ ಆ್ಯಕ್ಟಿವಿಟಿ ಮತ್ತು ಈ ಅನಿಮೇಷನ್ಸ್ ಎಲ್ಲ ಚೆನ್ನಾಗಿ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಮಕ್ಕಳ ನೆಕ್ಸ್ಟ್ ಕ್ಲಾಸಲ್ಲಿ ವಿ ವಿಲ್ ಸ್ಟಡಿ ಅಬೌಟ್ ಚೇಂಜ್ ಆಫ್ ಸ್ಟೇಟ್. ಏನು ಚೇಂಜ್ ಆಫ್ ಸ್ಟೇಟ್ ಅಂದರೆ ನಿಮಗೆ ಗೊತ್ತು, ದೆರ್ ಆರ್ 3 ಸ್ಟೇಟ್ಸ್ ಆಫ್ ಮ್ಯಾಟರ್: ಸಾಲಿಡ್, ಲಿಕ್ವಿಡ್ ಆ್ಯಂಡ್ ಗ್ಯಾಸ್. ಓಕೆ, ಸಾಲಿಡಿಂದ ಲಿಕ್ವಿಡಿಂದ ಗ್ಯಾಸ್ಗೆ ಕನ್ವರ್ಟ್ ಮಾಡಬೇಕು ಅಂದರೆ ನಾವು ಏನು ಮಾಡಬೇಕು, ಮತ್ತು ಗ್ಯಾಸಿಂದ ಲಿಕ್ವಿಡಿಂದ ಎಗೈನ್ ಸಾಲಿಡ್ಗೆ ಕನ್ವರ್ಟ್ ಮಾಡಬೇಕು ಅಂದರೆ ಏನಾಗಬೇಕು, ಈ ಚೇಂಜ್ ಆಫ್ ಸ್ಟೇಟ್ ಆದಾಗ ಪಾರ್ಟಿಕಲ್ಸಲ್ಲಿ ಏನೇನು ಚೇಂಜಸ್ ಆಗುತ್ತೆ, ಇದನ್ನೆಲ್ಲ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡ್ತೀವಿ ಮಕ್ಕಳ. ಎಗೈನ್ ಥ್ರೂ ಮೆನಿ ಆ್ಯಕ್ಟಿವಿಟೀಸ್ ಆ್ಯಂಡ್ ಥ್ರೂ animations. Okay, see you in that class.